ರಾಹುಲ್ ಗಾಂಧಿಯವರ ಹೇಳಿಕೆ ಇವತ್ತಿನ ದಿನ ಕಾಂಗ್ರೆಸ್ಸಿನ ನಿಜವಾದ ಬಣ್ಣವನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ. ಕಾಂಗ್ರೆಸ್ ಪಕ್ಷ ನಮ್ಮ ನೆಹರು ಅವರ ಕಾಲದಿಂದಲೂ ಮೀಸಲಾತಿ ವಿರೋಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿ ಕಾಂಗ್ರೆಸ್ ಪಕ್ಷ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಿರ್ಕೊಂಡಾಗ ಮಣ್ಣಿಗೂ ಜಾಗ ಕೊಡುವಂಥ ಇದೆ. ಆಮೇಲೆ ನೆಹರು ಅವರ ಕಾಲದಲ್ಲಿ ಮೀಸಲಾತಿ ಪ್ರಮೋಷನ್ ಒಳಗೆ ಕೊಡಬಾರ್ದು ಅಂತ ನೆಹರು ಅವರು ಲೆಟ್ರ್ ಮಾಡಿದ್ರು ಎಲ್ಲ ಆಫೀಷಿಯಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಗ್ರೆಸ್ದಲ್ಲಿ ಸ್ಥಾನಮಾನ ಕೊಡಲಿಲ್ಲ, ಮಂತ್ರಿ ಸ್ಥಾನ ಕೊಡದೇನೆ ಅವರು ಸಂವಿಧಾನ ವಿರೋಧಿ ನಿಲುವು ನಮ್ಮ ಇವ್ರ ಕಾಲದಿಂದ ನೆಹರು ಅವರ ಕಾಲದಿಂದ ಇರುವುದರಿಂದ ರಾಹುಲ್ ಗಾಂಧಿಯವರ ಹೇಳಿಕೆ ಅವರ ನಿಜವಾದ ಬಣ್ಣವನ್ನು ಬಯಲು ಮಾಡಿದ್ರು. ಇದನ್ನು ನಾವು ಖಂಡಿಸ್ತೇವೆ. ಏನು ಹೇಳ್ತೇವೆ ಅಂದರೆ, ಎಲ್ಲಿವರೆಗೆ ಭಾರತೀಯ ಜನತಾ ಪಕ್ಷ ನಮ್ಮ ದೇಶದಲ್ಲಿ ಇರ್ತದೆ ಅಲ್ಲಿವರೆಗೆ ಯಾವುದೇ ರೀತಿಯಿಂದ ಯಾರೂ ಮೀಸಲಾತಿ ವಿರೋಧ ಮಾಡಲಿ ತೆಗಿಲಿಕ್ಕೆ ಹೋದರೂ ಅದನ್ನು ವಿರೋಧ ಮಾಡ್ತೇವೆ. ಮತ್ತು ಅದೇನು ಮೀಸಲಾತಿ ಸಂವಿಧಾನ ಅಡಿಯಲ್ಲಿ ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡ್ತದೆ ಅಂತ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಿಂದೆ ಅನಂತಕುಮಾರ್ ಹೆಗಡೆ ಅವರು ಕೇವಲ ಹೇಳಿದಂಥ ಹೇಳಿಕೆನೇ ಬೇರೆ, ಕಾಂಗ್ರೆಸ್ನವರು ಅದನ್ನು ತಿರುಚಿ ಇಡೀ ದೇಶದಲ್ಲಿ ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನ ವಿರೋಧಿ BJP ವಿರೋಧಿ ಅಂತ ಹೇಳಿದರು. ಆವಾಗ ಮಾತನಾಡಿದಂಥ ಕಾಂಗ್ರೆಸ್ಸಿನ ಘಟಾನುಘಟಿಗಳು ನಾಯಕರು, ಕರ್ನಾಟಕ ರಾಜ್ಯದ ಬುದ್ಧಿಜೀವಿಗಳು, ಸಾಹಿತಿಗಳು ಎನ್ನುವಂಥ ಬುದ್ಧಿಜೀವಿಗಳೇನಿದ್ದಾರೆ ಎಲ್ಲದಾರು ಇವತ್ತು ಯಾಕೆ ಅವರು ಇದನ್ನು ಖಂಡನೆ ಮಾಡ್ತಾ ಇಲ್ಲ? ಅದರ ಅರ್ಥ ಏನಂತೇಳಿದರೆ, ಕಾಂಗ್ರೆಸ್ದವರು ರಾಜಕೀಯಕ್ಕಾಗಿ ದಲಿತರನ್ನು ಬಳಸಿಕೊಂಡು ಅವರ ಮತವನ್ನು ತೆಗೆದುಕೊಳ್ಳೋದು ಅಷ್ಟೇ ಬಿಟ್ಟರೆ ನಿಜವಾದ ದಲಿತರಿಗೇನು ಸ್ಥಾನಮಾನ ಕೊಡಬೇಕು, ಏನು ಅರ್ಹತೆ ಕೊಡಬೇಕು ಅದು ಕೊಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲ ಅಂತೇಳಿ ರಾಹುಲ್ ಗಾಂಧಿ ಹೇಳಿಕೆ ಕೊಡ್ತದೆ. ಹೀಗಾಗಿ ರಾಹುಲ್ ಗಾಂಧಿಯವರು ಈ ಕನಸನ್ನು ಕಾಣೋದು ಬಿಡಬೇಕು. ಮೀಸಲಾತಿ ಸಂವಿಧಾನದಲ್ಲಿ ಎಲ್ಲಿವರೆಗೆ ಕೊಟ್ಟಿದ್ದಾರೆ ಅಲ್ಲಿವರೆಗೂ ಮೀಸಲಾತಿ ಕೊಡಲಿಕ್ಕೆ BJP ಪಕ್ಷ ಬದ್ಧವಾಗಿದೆ ಅಂತ ಈ ಸಂದರ್ಭದಲ್ಲಿ